ಸ್ನೇಹಿತರೆ, ನಮಸ್ಕಾರ. ಮಾತು ಬೆಳ್ಳಿ, ಮೌನ ಬಂಗಾರ ಅನ್ನುವಂತಹ ಒಂದು ಮಾತಿದೆ. ಶತಶತಮಾನದಿಂದನೂ ಕೂಡ ಇರುವಂಥ ಮಾತಿದು. ಈ ಮಾತಿಗೆ ತುಂಬ ದೊಡ್ಡ ಅರ್ಥ ಇದೆ. ನೀವು ಮಾತನಾಡಿದರೆ ಅದು ಮುತ್ತು ಹೊಡೆದಂತಿರಬೇಕು, ಮಾತು ಯಾವತ್ತೂ ಕೂಡ ಮಾಣಿಕ್ಯದಂತಿರಬೇಕು ಅನ್ನುವಂಥ ಮಾತುಗಳು ಇದ್ದಾವೆ. ಈ ಎಲ್ಲ ಮಾತುಗಳು ಇರೋದು ಯಾಕೆ? ನಾವು ಹೇಗೆ ಮಾತನಾಡಬೇಕು, ಹೇಗೆ ಜನರ ಜೊತೆಗೆ ವರ್ತನೆಯನ್ನು ಮಾಡಬೇಕು, ನಾವು ಯಾವುದಾದ್ರೂ ಒಂದು ವಿಚಾರವನ್ನು ಜನರಿಗೆ ತಲುಪಿಸುವಂಥ ಹಂತದಲ್ಲಿ ಅಥವಾ ನಮ್ಮ ಎದುರುಗಡೆ ಇರೋರಿಗೆ ತಲುಪಿಸುವಂಥ ಹಂತದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಮಾತನಾಡಬೇಕು. ಕುಡಿದ ನಶೆಯಲ್ಲೋ, ಅಹಂಕಾರದ ಅಮಲಿನಲ್ಲೋ, ದುರಹಂಕಾರದ ದರ್ಪದಲ್ಲೋ ನಾವು ಮಾತನಾಡುವಂಥ ಮಾತುಗಳು ಯಾವತ್ತೂ ಕೂಡ ಹಳಿ ತಪ್ಪಬಾರ್ದು ಅನ್ನೋದು ಎಲ್ಲರೂ ಕೂಡ ಹಿರಿಯರು ಇಲ್ಲಿವರೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಹೇಳಿಕೊಂಡು ಬಂದಿರುವಂಥ ಆದರ್ಶದ ಮಾತುಗಳು. ಆದರೆ ಇತ್ತೀಚೆಗೆ ಈ ಕಲಾವಿದರ ವರ್ತನೆಗಳು ಹೇಗಾಗಿದೆ ಅಂತ ಹೇಳಿದ್ರೆ, ಹಗಲೆಲ್ಲ ಒಂದು ರೀತಿ ಇರ್ತಾರೆ, ರಾತ್ರಿ ಎಣ್ಣೆ ಹೊಡೆದ ಮೇಲೆ ಮತ್ತೊಂದು ರೀತಿ ಆಗಿಬಿಡ್ತಾರೆ. ಹಗಲೆಲ್ಲ ಮನಸ್ಸಲ್ಲಿರುವಂಥ ವಿಚಾರಗಳನ್ನು ರಾತ್ರಿ ಎಣ್ಣೆ ಹೊಡೆದ ಮೇಲೆ ಕಕ್ಕಿ ಬಿಡ್ತಾರೆ. ಅದು ಯಾವಾಗ, ಎಲ್ಲಿ, ಹೇಗೆ ವೈರಲ್ ಆಗುತ್ತೆ ಅನ್ನೋದು ಕಲ್ಪನೆಯೂ ಕೂಡ ಇರೋದಿಲ್ಲ. ಈಗ ಇದೇ ಮಡೆನೂರು ಮನು ವಿಚಾರಕ್ಕೆ ಬಂದರೆ ಆತನೂ ಕೂಡ ಹಾಗೆ. ಈಗ ಇಲ್ಲಿವರೆಗೆ ಆತ ಮಾತನಾಡಿದಂಥ ರೀತಿ ಅಥವಾ ಆತ ಇದ್ದಂಥ ರೀತಿಯ ಬಗ್ಗೆ ಎಲ್ಲೂ ಕೂಡ ಚರ್ಚೆಗಳು ನಡೀಲೇ ಇಲ್ಲ. ಆದರೆ ಯಾವಾಗ ಒಂದು ಕಲ್ಲು ಬಿತ್ತೋ, ಈಗ ಒಂದೊಂದೇ ಹೊಸ ಹೊಸ ಕಲ್ಲುಗಳು ಕೂಡ ಬಿಡ್ತಿದ್ದಾವೆ. ಜೊತೆಗೆ ಆತನ ಬಂಡವಾಳವು ಕೂಡ ಬಯಲಾಗ್ತಿದೆ. ಅಫ್ಕೋರ್ಸ್, ಮಡೆನೂರು ಮನು ವಿರುದ್ಧ ಈಗಾಗಲೇ ಒಂದು ಗಂಭೀರವಾದಂಥ ಪ್ರಕರಣ ದಾಖಲಾಗಿದೆ. ಕಾಮಿಡಿಯ ನಟಿ, ಸಹ ನಟಿ, ಆಕೆಯ ಜೊತೆಗೆ ಒಂದು ರೀತಿಯಲ್ಲಿ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿದ್ದಂಥ ಈತ ಕೊಂಡು ಹೋದ ಅನ್ನೋ ರೀತಿಯಲ್ಲಿ 2 ಸಲ ಗರ್ಭಪಾತವನ್ನು ಕೂಡ ಮಾಡಿಸಿದ್ದಾನೆ. ಜೊತೆಗೆ ನಿರಂತರವಾದಂತಹ ದೈಹಿಕ ಸಂಪರ್ಕವನ್ನು ಕೂಡ ಬೆಳೆಸಿ ಈಗ ಇಲ್ಲ, ನೀನು ಯಾರು ನನಗೆ ಗೊತ್ತೇ ಇಲ್ಲ ಅಂತೇಳಿ ಹೇಳೋಕ್ಕೆ ಶುರು ಮಾಡಿದಂಥ ಈತನಿಗೆ ಆಕೆ ಸರಿಯಾಗಿ ಬಿಸಿಯನ್ನು ಮುಟ್ಟಿಸಿದ್ದಾಳೆ. ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿರುವಂಥ ಮನುಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅದೇ ಆತ ಮಾತನಾಡಿದಂಥ ಒಂದು ಆಡಿಯೋದ ಸಂಕಷ್ಟ. ಹೌದು, ಇತ್ತೀಚಿನ ದಿನಗಳಲ್ಲಿ ಈ ಕಲಾವಿದರುಗಳು ಈ ರೀತಿಯಾದಂತಹ ಕೆಲವೊಂದಷ್ಟು ಸಂಕಷ್ಟಗಳಿಗೆ ಒಳಗಾಗೋದು ಕಾಮನ್. ಅದರಲ್ಲೂ ಕೂಡ ನಾನು ಈಗಾಗಲೇ ಹೇಳಿದೆಲ್ಲ, ಹಗಲೆಲ್ಲ ಒಂದು ರೀತಿ ಇರ್ತಾರೆ, ರಾತ್ರಿ ಎಣ್ಣೆ ಹೊಡೆದ್ಮೇಲೆ ಮತ್ತೊಂದು ರೀತಿ ಆಗ್ತಾರೆ. ಇದೇ ರೀತಿ ಎಣ್ಣೆ ಹೊಡೆದು ಮಾತನಾಡಿದಂಥ ಮನುಗೆ ಈಗ ಎಣ್ಣೆ ಹೊಡೆದಂತಹ ನಶೆಯನ್ನು ಇಳಿಸುವಂಥ ಕೆಲಸವನ್ನು ಕನ್ನಡಿಗರು ಮಾಡ್ತಿದ್ದಾರೆ. ಹೌದು, ಚಿತ್ರರಂಗದಲ್ಲಿ ಬಹುತೇಕ ದೊಡ್ಡ ಹೆಸರನ್ನೇ ಸಂಪಾದನೆ ಮಾಡಿದಂಥ ಮನೆತನ ಅಂತ ಹೇಳಿದ್ರೆ ಅದು ದೊಡ್ಡ ಮನೆ. ಈ ದೊಡ್ಡ ಮನೆಯ ಬಗ್ಗೆ ಮಾತನಾಡಿದ್ದಕ್ಕೆ ಈಗ ಇದೇ ಮಡೆನೂರು ಮನು ಯಾವ ರೀತಿ ಸಂಕಷ್ಟವನ್ನು ಎದುರಿಸಬೇಕಾಗಬಹುದು ಅನ್ನೋದನ್ನು ಬಹುಶಃ ನೀವು ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಈಗಾಗಲೇ ಮಡೆನೂರು ಮನು ಮೇಲೆ ಚಿತ್ರರಂಗ ಬ್ಯಾನ್ ಅನ್ನುವಂಥ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. 100ಕ್ಕೂ ಹೆಚ್ಚು ಕೇಸ್ಗಳು ಕೂಡ ದಾಖಲಾಗಿದ್ದಾವೆ. ಅದಕ್ಕೆ ಕಾರಣ ಈತ ಮಾತನಾಡಿದಂಥ ಒಂದು ಆಡಿಯೋ. ಹೌದು, ಅಫ್ಕೋರ್ಸ್ ಚಿತ್ರರಂಗ ಬಹುತೇಕ ಆಕರ್ಷಣೀಯ ಕ್ಷೇತ್ರ, ತುಂಬ ಜನ ಇಷ್ಟಪಡುವಂಥ ಕ್ಷೇತ್ರ. ಇಲ್ಲಿ ಹಲವಾರು ಜನ ಬರ್ತಾರೆ, ಯಾವ್ಯಾವುದೋ ಕ್ಷೇತ್ರದಲ್ಲಿದ್ದವ್ರು ಬರ್ತಾರೆ, ಕೆಲಸ ಮಾಡ್ತಾರೆ, ಹೆಸರು ಸಂಪಾದನೆ ಮಾಡ್ತಾರೆ, ಹೋಗ್ತಾರೆ. ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವರು ಸಿನಿಮಾವನ್ನೇ ಧ್ಯಾನ ಮಾಡ್ತಾ, ಅನೇಕರು ತಮ್ಮದಲ್ಲದ ಕೆಲಸಗಳಿಗೆ ಒಂದು ರೀತಿಯಲ್ಲಿ ಗುಡ್ ಬೈ ಹೇಳಿ ಇಲ್ಲಿ ಬಂದು ಸೆಟ್ಲ್ ಆದಂಥ ಅನೇಕ ಉದಾಹರಣೆಗಳಿದ್ದಾವೆ. ಉದಾಹರಣೆಗೆ ಮಿನರಲ್ ವಾಟರ್ ಸಪ್ಲೈ ಮಾಡ್ತಿದ್ದಂತಹ ರಿಷಬ್ ಶೆಟ್ಟಿ ಇವತ್ತು ಕನ್ನಡದ ಸ್ಟಾರ್ ಮಾತ್ರವಲ್ಲ, ನ್ಯಾಷನಲ್ ಸ್ಟಾರ್ ಆಗಿ ಹೊರಹೊಮ್ಮಿರೋದು. ಟಾಯ್ಲೆಟ್ ಸಾಮಗ್ರಿಗಳ ವ್ಯಾಪಾರ ಮಾಡ್ತಿದ್ದಂಥ ವಿಜಯ್ ಸೇತುಪತಿ ಇವತ್ತು ಭಾರತದ ಅತ್ಯುತ್ತಮ ಕಲಾವಿದ ಅಂತೇಳಿ ಕರೆಸ್ಕೊಂಡಿರೋದು. ಛಲ, ಶ್ರದ್ಧೆ ಮತ್ತು ನಿರಂತರ ಪರಿಶ್ರಮದ ಲೈಟ್ ಬಾಯ್ ಆಗಿದ್ದಂಥ ದರ್ಶನ್ ಇವತ್ತು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿ ಮೆರೆಯುತ್ತಿರೋದು. ಕಂಡಕ್ಟರ್ ಆಗಿದ್ದಂಥ ರಜನಿಕಾಂತ್ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ಆಗಿ ಬೆಳೆದಿರುವಂಥದ್ದು. ಹೀಗೆ ಎಲ್ಲೋ ಏನೋ ಆಗಬೇಕಾಗಿದ್ದಂತಹ ಕೆಲವೊಂದಷ್ಟು ಜನ ಇವತ್ತು ಸ್ಟಾರ್ ನಟರಾಗಿ ಬೆಳೆದು ಬಿಟ್ಟಿದ್ದಾರೆ, ಯಾವುದೋ ಹಂತಕ್ಕೆ ಹೋಗಿದ್ದಾರೆ. ಇವತ್ತಿಗೆ ಅವರ ಆ ಲೆವೆಲನ್ನು ನಾವು ಗುರುತಿಸೋಕ್ಕೂ ಕೂಡ ಹೆಮ್ಮೆ ಪಡ್ತೇವೆ. ಅಂಥ ಹಂತಕ್ಕೆ ಹೋಗಿರುವಂತಹ ಕಲಾವಿದರುಗಳು ಒಂದು ಕಡೆ ಈಗ ಅಂಬೆಗಾಲಿಡುವಂತಹ ಮೊದಲ ಯತ್ನದಲ್ಲೇ ಸಾಲು ದುರಂಕಾರದ ಎಡವಟ್ಟುಗಳನ್ನು ಮಾಡಿಕೊಂಡು ಜೀವನವನ್ನು ಬರ್ಬಾದ್ ಮಾಡಿಕೊಂಡಂತಹ ಕಲಾವಿದರು ಮತ್ತೊಂದು ಕಡೆ. ಇದು ಇತ್ತೀಚೆಗೆ ಹೆಚ್ಚಿಗೆ ಆಗ್ತಿದೆ. ಅದರಲ್ಲೂ ಕೂಡ ಈ ಪಾಪ್ಯುಲಾರಿಟಿ ಅನ್ನೋದು ಗಿಟ್ಟಿಸ್ಕೊಂಡ ನಂತರ, ಸೆಲೆಬ್ರಿಟಿ ಅನ್ನುವಂತಹ ಪಟ್ಟ ಬೇಡ, ಪಾಪ್ಯುಲಾರಿಟಿ ಅನ್ನುವಂಥ ಪಟ್ಟ ಗಿಟ್ಟಿಸ್ಕೊಂಡ ನಂತರ ಅವರ ಕಾಲು ನೆಲದ ಮೇಲೆ ನಿಲ್ಲೋದಿಲ್ಲ, ಈ ತಲೆಯ ಒಳಗಡೆ ಮೆದುಳಿರೋದಿಲ್ಲ. ಆ ರೀತಿಯಾಗಿ ವರ್ತಿಸ್ಬಿಡ್ತಾರೆ. ಈಗ ಚಿತ್ರರಂಗದಲ್ಲಿ ಕೆಲವರು ಇದೇ ರೀತಿ ಮಾಡಿಕೊಂಡು ತಮ್ಮ ಬದುಕನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ತಮಗೆ ಆದರ್ಶವಾಗಬೇಕಾಗಿದ್ದಂಥ ವ್ಯಕ್ತಿಗಳ ಬಗ್ಗೆನೇ ಕೀಳಾಗಿ ಮಾತನಾಡ್ತಿದ್ದಾರೆ. ಒಂದೇ ಒಂದು ಸಿನಿಮಾ ಸಿಕ್ಕಿದ್ರೆ ಸಾಕು, ನಾವು ದೊಡ್ಡ ಸೂಪರ್ ಸ್ಟಾರ್ ಅನ್ನುವಂತಹ ಒಂದು ದೊಡ್ಡ ಅಹಂಕಾರದ ಅಮಲಿನಲ್ಲಿ ತೇಲ್ತಾ ಇರ್ತಾರೆ. ಇದಕ್ಕೆ ಉದಾಹರಣೆ ಈ ಮಡೆನೂರು ಮನು ಮಾತನಾಡಿದಂಥ ಒಂದು ಆಡಿಯೋ ಮೊನ್ನೆಯಿಂದ ಸಿಕ್ಕಾಬಟ್ಟೆ ವೈರಲ್ ಆಗ್ತಾಯಿದೆ.
ವೈರಲ್ ಆದಂಥ ಆಡಿಯೋದಲ್ಲಿ ಮಡೆನೂರು ಮನು ಚಿತ್ರರಂಗದ ಹೆಮ್ಮೆಯ ಸ್ಟಾರ್ ಆಗಿರುವಂಥ ಡಾಕ್ಟರ್ ಶಿವರಾಜ್ ಕುಮಾರ್, ದರ್ಶನ್ ಮತ್ತು ಧ್ರುವ ಸರ್ಜನ್ ಅವರ ಬಗ್ಗೆ ಮಾತನಾಡಿದ್ದಾನೆ. ಅದರಲ್ಲೂ ಕೂಡ ದರ್ಶನ್ ಮತ್ತು ಶಿವಣ್ಣನ ಸಾವಿನ ನಿರೀಕ್ಷೆಯನ್ನು ಈತ ಮಾಡಿದ್ದಾನೆ. ಅಂದರೆ ಮುಗಿದು ಹೋಯ್ತು ಅವ್ರ ಕತೆ ಅಂತೇಳಿ. ಈಗಾಗಲೇ ಮಡೆನೂರು ಮನು ವಿರುದ್ಧ ಆಕ್ರೋಶದ ಕಟ್ಟೆ ಸ್ಫೋಟವಾಗಿದೆ. ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ಅದರಲ್ಲೂ ಕೂಡ ಶಿವಣ್ಣ, ದರ್ಶನ್ ಅಭಿಮಾನಿಗಳಂತೂ ಒಂದು ಹಂತ ಮುಂದೆ ಹೋಗಿ ಈತನಿಗೆ ಸರಿಯಾಗಿ ಪಾಠವನ್ನು ಕಲಿಸಬೇಕು ಅನ್ನೋಂಥ ನಿರ್ಧಾರಕ್ಕೆ ಬಂದಿದ್ದಾರೆ, ಕಿಡಿಕಾರ್ತಿದ್ದಾರೆ. ಈಗಾಗಲೇ ಈ ಮಡೆನೂರು ಮನು ವಿರುದ್ಧ ನಿಜಕ್ಕೂ ಕೂಡ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ದರ್ಶನ್, ಧ್ರುವ ಸರ್ಜಾ ಅವರ ಬಗ್ಗೆ ಮಾತನಾಡಿದಂಥ ಆಡಿಯೋನ ಇತ್ತು ಅನ್ನೋಂಥ ಒಂದು ಅನುಮಾನ ಮತ್ತೊಂದು ಕಡೆ. ಆದರೆ ಈಗ ಸದ್ಯಕ್ಕೆ ಮನು ವಿರುದ್ಧ ಜಿಲ್ಲಾವಾರು ಕೇಂದ್ರಗಳಲ್ಲಿ ಡಾಕ್ಟರ್ ರಾಜ್ ಅಭಿಮಾನಿಗಳ ಒಕ್ಕೂಟದಿಂದ 100ಕ್ಕೂ ಅಧಿಕ ದೂರು ದಾಖಲಾಗಿದ್ದಾವೆ. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಒಕ್ಕೂಟದ ಗೌರವಾಧ್ಯಕ್ಷರು ಕೂಡ ಆಗಿರುವಂತಹ NR ರಮೇಶ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಬುಧವಾರ ವಾಣಿಜ್ಯ ಮಂಡಳಿಗೆ ಹೋಗ್ತಿದ್ದಾರೆ. ಇನ್ನು ಉಮೇಶ್ ಬಣಕರ್ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಮಡೆನೂರು ಮನು ಈಗಷ್ಟೇ ಬೆಳೀತಿರುವಂಥ ಹುಡುಗ. ಮೊನ್ನೆ ಅಷ್ಟೇ ಒಂದು ಸಿನಿಮಾ ಬಿಡುಗಡೆ ಆಗಿದೆ. ಕೇವಲ ಒಂದು ಸಿನಿಮಾವನ್ನು ಮಾಡಿರುವಂಥ ಹುಡುಗ ಚಿತ್ರರಂಗದ ದಂತಕತೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬಗ್ಗೆ ಮಾತನಾಡಿದ್ದು ಅಕ್ಷಮ್ಯ ಅಪರಾಧ. ಕೇವಲ ಶಿವಣ್ಣ ಮಾತ್ರವಲ್ಲ, ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ದರ್ಶನ್ ಮತ್ತು ಧ್ರುವ ಅವರ ಬಗ್ಗೆನೂ ಕೂಡ ಅಷ್ಟೊಂದು ಕೀಳು ಮಟ್ಟದಲ್ಲಿ ಮಾತನಾಡುವಂಥ ಹಕ್ಕು ಆತನಿಗೆ ಇಲ್ಲವೇ ಇಲ್ಲ. ಆತ ಏನೂ ಅಲ್ಲ. ಮಡೆನೂರು ಮನು ಮಾತನಾಡಿದಂಥ ಮಾತುಗಳನ್ನು ಚಿತ್ರರಂಗ ಯಾವುದೇ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ ಅಂತೇಳಿ ಬಣಕರ್ ಹೇಳಿದ್ದಾರೆ. ಅವರು ಆಡಿರುವಂಥ ಮಾತುಗಳು ರೋಗಿಷ್ಠ ಮನಸ್ಥಿತಿಗೆ ಹಿಡಿದಂಥ ಕೈಗನ್ನಡಿ ಅಂತಲೂ ಕೂಡ ಹೇಳಿದ್ದಾರೆ. ಜೊತೆಗೆ ಮಡೆನೂರು ಮನು ಮಾತನಾಡಿರುವಂಥ ಮಾತುಗಳನ್ನು ಚಿತ್ರರಂಗ 100ಕ್ಕೆ 100ರಷ್ಟು ಖಂಡಿಸ್ತದೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಕುಟುಂಬವಾಗಲಿ, ದರ್ಶನ್ ಕುಟುಂಬವಾಗಲಿ, ಧ್ರುವ ಸರ್ಜಾ ಅವರ ಕುಟುಂಬವಾಗಲಿ, ಕನ್ನಡ ಚಿತ್ರರಂಗದ ಯಾರೊಬ್ಬ ಯಾವತ್ತೂ ಕೂಡ ಮಡೆನೂರು ಮನುಗೆ ಕೇಡು ಬಯಸಿಲ್ಲ. ಸಾಧ್ಯವಾದಷ್ಟು ಚಿತ್ರಕ್ಕೆ ಸಹಾಯವನ್ನು ನೀಡ್ತಾನೆ ಬಂದಿದ್ದಾರೆ. ಇನ್ನು ಇವತ್ತು ಚಿತ್ರರಂಗ ಚೂರುಪಾರು ಉಳಿಸಲಾಡ್ತಿದೆ ಅಂದರೆ ಅದಕ್ಕೆ ಶಿವಣ್ಣನವರ ಕೊಡುಗೆ ಸಿಕ್ಕಾಪಟ್ಟೆ ಇದೆ. ವರ್ಷಕ್ಕೆ 3-4 ಚಿತ್ರಗಳನ್ನಂತ ಮಾಡುವ ಸ್ಟಾರ್ ಅವರು. ಅಂತಹ ವ್ಯಕ್ತಿಗಳ ವಿರುದ್ಧ ಮಡೆನೂರು ಮನು ಮಾತನಾಡಿರೋದಕ್ಕೆ ಕ್ಷಮೆಯೇ ಇಲ್ಲ. ಕನ್ನಡದ ಚಿತ್ರರಂಗ ಮಡೆನೂರು ಮನು ಅವರ ಈ ಹೇಳಿಕೆಯನ್ನು ಖಂಡಿಸುತ್ತದೆ. ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವಂಥ ನಿರ್ಧಾರವನ್ನು ಮಾಡಿದೆ. ನಿಷೇಧ ಮಾಡುವಂಥ ಹಕ್ಕು ನಮಗೆ ಇಲ್ಲವಾದರೂ ಮುಂಬರುವಂಥ ದಿನಗಳಲ್ಲಿ ಕನ್ನಡ ಚಿತ್ರರಂಗ ಮಡೆನೂರು ಮನು ಅವರನ್ನು ಚಿತ್ರರಂಗದಿಂದ ದೂರ ಇಡಲಿದೆ ಅನ್ನುವಂಥ ವಿಚಾರವನ್ನು ಬಣಕರ್ ಹೇಳ್ತಾರೆ. ಇನ್ನು ಬೇರೆಯವರ ಸಾವನ್ನು ಯಾರೇ ಆಗಲಿ ಸಂಭ್ರಮಿಸಬಾರ್ದು. ಮನು ಮಾತನಾಡಿರುವಂಥನ್ನು ಕೇಳಿದರೆ ಎಂಥವ್ರಿಗಾದರೂ ಕೂಡ ಕೋಪ ಬರುತ್ತೆ, ರಕ್ತ ಕುದಿಯುತ್ತೆ. ಮದ್ಯದ ಅಮಲಿನಲ್ಲಿ ಮಾತನಾಡಿದ್ದಾರಾ ಗೊತ್ತಿಲ್ಲ, ಅಥವಾ ಗೊತ್ತಿಲ್ಲದೆ ಮಾತನಾಡಿದ್ದಾರಾ ಅದು ಕೂಡ ಗೊತ್ತಿಲ್ಲ. ಆದರೆ ಮನು ಮಾತನಾಡಿದಂಥ ಮಾತಿಗೆ ಕ್ಷಮೆಯಂತೂ ಇಲ್ಲ. ಮುಂಬರುವಂಥ ದಿನಗಳಲ್ಲಿ ಸಭೆ ಸೇರಿ ಚಿತ್ರರಂಗ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ ಅನ್ನೋದನ್ನು ಹೇಳ್ತಾರೆ. ಇನ್ನು ಮಡೆನೂರು ಮನು ಬಂಧನಕ್ಕೊಳಗಾಗಿದ್ದು ಅದು ವೈಯಕ್ತಿಕ ವಿಚಾರಗಳಿಂದ. ಅವರು ಆ ಸಂತ್ರಸ್ತೆಯ ಜೊತೆ ಮಾಡಿದ್ದೇನೋ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಆ ವಿಚಾರದಲ್ಲಿ ಮನು ಅವರದು ತಪ್ಪು ಎಷ್ಟಿದೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಇನ್ನು ಚಿತ್ರರಂಗದ ಬಗ್ಗೆ ಮಾತನಾಡಿದಂಥ ಮಾತುಗಳನ್ನು ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ. ಈಗಾಗಲೇ ಈ ವಿಚಾರವನ್ನು ಪ್ರತಿಯೊಬ್ಬರು ಕೂಡ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಕೇವಲ ಬಣಕರ್ ಅಂತಲ್ಲ, ಸಾಕಷ್ಟು ಜನ ಹಿರಿಯ ನಿರ್ಮಾಪಕರು, ನಿರ್ದೇಶಕರು ಇದನ್ನೇ ಹೇಳ್ತಿದ್ದಾರೆ. ಸದ್ಯ ಮನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಯಾವ ರೀತಿಯಾದಂತಹ ಕಠಿಣ ಕ್ರಮಗಳನ್ನು ಎದುರಿಸಬೇಕಾಗ್ಬೋದು. ಈಗಾಗಲೇ ಸಾಕಷ್ಟು ಕಡೆ FIR ದಾಖಲಾಗಿದೆ. ಆ ಎಲ್ಲ FIRಗಳಿಗೂ ಕೂಡ ಮನು ಹೋಗಿ ಉತ್ತರಿಸೋಕೆ ಸಾಧ್ಯನಾ? ಈಗಾಗಲೇ ಒಂದು ಪ್ರಕರಣದಿಂದ ಈತ ಹೊರಗೆ ಬರೋದೇ ಕಷ್ಟ ಆಗಿದೆ. ಇನ್ನು ಈ ಎಲ್ಲ ಪ್ರಕರಣಗಳು ಆತನಿಗೆ ಯಾವ ರೀತಿ ಕಾಡ್ಬೋದು ಅಂತ ಹೇಳಿದ್ರೆ ಬಹುಶಃ ಮನು ಮೇಲೇಳೋದೇ ಕಷ್ಟ. ಮನು ಅನ್ನುವಂಥ ಒಬ್ಬ ಕಲಾವಿದ ಇದ್ದ, ಕಾಮಿಡಿ ಕಿಲಾಡಿಗಳಲ್ಲಿ ನಟಿಸಿದ್ದ. ಅದಾದ ಬಳಿಕ ಒಂದು ಸಿನಿಮಾವನ್ನು ಮಾಡ್ದ. ಆಮೇಲೆ ಎಲ್ಲಿ ಹೋದ ಯಾರಿಗೂ ಕೂಡ ಬಹುಶಃ ಗೊತ್ತಾಗಲಿಕ್ಕಿಲ್ಲ. ಅಂತಹದ್ದೊಂದು ಪರಿಸ್ಥಿತಿಗೆ ಮನು ಹೋದರೂ ಕೂಡ ಅಚ್ಚರಿ ಇಲ್ಲ. ಅದಕ್ಕೆ ಹೇಳಿದ್ದು, ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತೇಳಿ. ಆ ಮಾತುಗಳನ್ನು ಆಡೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಬೇಕು. ಎಣ್ಣೆ ಹೊಡೆದು ಎಣ್ಣೆ ಅಮಲಿನಲ್ಲಿ ಹೀಗೆ ನಾಲಿಗೆಯನ್ನು ಹರಿಬಿಟ್ರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿಯೇ ಈ ಘಟನೆ ಅಂತಲೇ ಹೇಳ್ಬೋದು. ನಿಮಗೆಷ್ಟು ಸಿಟ್ಟಿದೆ, ನಿಮಗೆಷ್ಟು ಆಕ್ರೋಶ ಇದೆ ಈ ಮನು ವಿರುದ್ಧ? ನಿಮ್ಮ ಆಕ್ರೋಶವನ್ನು ದಯವಿಟ್ಟು ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಜೊತೆಗೆ ನೀವು ಈತನಿಗೆ ಯಾವ ರೀತಿಯಾದಂಥ ಶಿಕ್ಷೆ ಆಗಬೇಕು ಅಂತೇಳಿ ಆಗ್ರಹಿಸ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.